ನನ್ನ ಹೆಸರು ಕೆಂಬೋಡಿ ನಾರಾಯಣಸ್ವಾಮಿ ಅಂತ, ಹಿರಿಯ BJP ಮುಖಂಡರು ಕೋಲಾರ ಜಿಲ್ಲೆಯಲ್ಲಿ. ಅವ್ರದ್ದೇನಾಗಿದೆ ಅಂದರೆ, ಅಧಿಕಾರ ಸಿಕ್ಕಂಗಿದ್ರೆ ಮಾತ್ರ ಪಾರ್ಟಿ ಬೇಕು ಅವ್ರಿಗೆ. ಅಧಿಕಾರ ದಾಹಿ ಹೊರತು ಪ್ರಕಾಶ್. ಅಧಿಕಾರ ಇಲ್ಲ ಅಂದರೆ ಖಾಲಿ ಮಾಡ್ತಾ ಇರ್ತಾರೆ ಅವರು. ಆ ಸ್ಥಿತಿ ಇದೆ, ಗೊತ್ತಾಗಿದೆ ನಮ್ಗೆ. 15 ವರ್ಷದಿಂದ ಗೊತ್ತಾಗಿದೆ. ಆಗ ನಮ್ಮ ಸರ್ಕಾರ ಬಂದಾಗ ಬಂದರು, ಮತ್ತೆ ಹೋದ್ರು, ಬಂದರು, ಮತ್ತೆ ಹೋದ್ರು. ಈಗ ಅಧಿಕಾರ ಅನುಭವಿಸೋಕ್ಕಾಗಿ ಬೊಮ್ಮಾಯಿ ಸರ್ಕಾರದಲ್ಲಿ ಬಂದರು, 300 ಕೋಟಿ ಅನುದಾನ ತಂದರು. ಅವ್ರ ಫಾಲೋವರ್ಸ್ಗೆ ಕೊಟ್ಕೊಂಡ್ರು, ನಾವೇನು ಕೇಳಿಲ್ಲ ಅದನ್ನ. ನಮ್ಮ ಕಾರ್ಯಕರ್ತರು ಸಂಪೂರ್ಣ ತುಳಿತಾ, BJP ತುಳಿತಾ ಇದೆ. ಇಲ್ಲಿ BJP ನಿರ್ಣಯ ಮಾಡಿ ಹೋಗ್ಬೇಕು. ನೆಕ್ಸ್ಟ್ ಚುನಾವಣೆಗೆ BJP ನಿರ್ಣಯ ಮಾಡಿಬಿಟ್ಟು ಆಚೆ ಹೋಗುವಂಥ ಪರಿಸ್ಥಿತಿ ನಡೀತಾ ಇದೆ. ಜಿಲ್ಲಾಧ್ಯಕ್ಷರು ಎಚ್ಚೆತ್ತುಕೊಂಡು ಪಕ್ಷದ ಸಂಘಟನೆಗೆ, ಪಕ್ಷ ಮೂಲ ಕಾರ್ಯಕರ್ತರಿಗೆ ಒತ್ತು ಕೊಡಬೇಕು. ಈ ಏನು ನಡೀತಾ ಇದೆ ವಿದ್ಯಮಾನಗಳು ರಾಜ್ಯಕ್ಕೆ ತಿಳಿಸಿ ರಾಜ್ಯದಿಂದ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಎಚ್ಚರಿಸ್ತಾರೆ. ಇತ್ತೀಚಿನ ಕೋಲಾರ ಜಿಲ್ಲೆಯ BJP ಸಂಘಟನೆ ಪರಿಸ್ಥಿತಿ ಅಯೋಮಯವಾಗಿದೆ. ಇವತ್ತು ತಂದೆ ತಾಯಿ ಇಲ್ಲದ ಅಂತ ಸ್ಥಿತಿಗೆ ನಿರ್ಮಾಣವಾಗಿದೆ. ಇವತ್ತು ರಾಜ್ಯ ಹೈಕಮಾಂಡು ಕೂಡ ಈ ಕೋಲಾರ ಕಡೆ ಗಮನ ಕೊಡ್ತಿಲ್ಲ ಅನ್ನಿಸ್ತಾ ಇದೆ. ಇವತ್ತು ಈ ಇತ್ತೀಚಿನ ಹೇಳಿಕೆಗಳು, ಜಿಲ್ಲೆಯಲ್ಲಿ ನಡೀತಿರೋ ಹೇಳಿಕೆಗಳು ನೋಡ್ತಾ ಇದ್ರೆ, ಇವತ್ತು ಕೋಲಾರ ಮಾಜಿ ಶಾಸಕರು, ಅದು ಭಾರತೀಯ ಜನತಾ ಪಕ್ಷದಲ್ಲೇ ಸಚಿವರಾದಂಥ ಉಸ್ತುವಾರಿ ಮಂತ್ರಿಗಳಾಗಿ ಅಧಿಕಾರ ಅನುಭವಿಸಿದಂಥವರು, ಇವತ್ತು ಸಾರ್ವಜನಿಕ ಸಭೆಗಳಲ್ಲಿ ಇನ್ನೊಬ್ಬ ರಾಷ್ಟ್ರೀಯ ಪಕ್ಷದ ಮುಖಂಡ ಸಿದ್ದರಾಮಯ್ಯನವರನ್ನು ಹೋಗಲು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮೊನ್ನೆ ವರ್ತೂರು ಪ್ರಕಾಶ್ ಅವ್ರಿಗೊಂದು ಮಾತು ಹೇಳ್ತೀನಿ. ಇವತ್ತು ನಾನು ವರ್ತೂರು ಪ್ರಕಾಶ್ ಅವರೇ, ಇದು ಭಾರತೀಯ ಜನತಾ ಪಕ್ಷ, ಎಲ್ಲ ಜಾತಿಯವರಿಗೂ ಮನ್ನಣೆ ಕೊಡುವಂಥ ಪಕ್ಷ ನಮ್ಮ ಪಕ್ಷ. ಇವತ್ತೇನಾಗಿದೆ ಅಂದರೆ, ನೀವು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಎಲ್ಲ ಸವಲತ್ತು ಉಪಯೋಗಿಸ್ಕೊಂಡು ಇವತ್ತು ಸಿದ್ದರಾಮಯ್ಯನವರನ್ನು ಹೊಗಳೋ ಕೆಲಸ ಮಾಡ್ತಾಯಿದ್ದೀನಿ. ನೀವು ನಮ್ಮದು ರಾಷ್ಟ್ರೀಯ ಪಕ್ಷ ಆದ್ದರಿಂದ ನಮಗೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಈ ಬಹಿರಂಗ ಸಭೆಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಬೇರೆ ಪಕ್ಷದ ನಾಯಕರನ್ನು ಹೊಗಳಬಾರ್ದು. ಹೊಗಳಂಗಿದ್ರೆ ಅವ್ರ ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ, ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ, ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಮನೆಗೆ ಹೋಗಿ ಕೂತ್ಕೊಳ್ಳಿ, ಊಟ ಮಾಡಿ, ನಿಮ್ಮಿದ್ದು ನಿಮ್ಮ ಸಂಬಂಧ ಬೆಳೆಸ್ಕೊಳ್ಳಿ, ನಾವು ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಹೇಳಿಕೆ ಕೊಟ್ಟಾಗ ಭಾರತೀಯ ಜನತಾ ಪಕ್ಷ ಸಂಘಟನೆ ಕುಂದು ತರ್ತಾ ಇದೆ. ಇವತ್ತು ಸಂಘಟನೆ ಕುಂದೋಗ್ತಾ ಇದೆ. ನಾವು ಯಾರಿಗೂ ಉತ್ತರ ಕೊಡೋಕ್ಕಾಗಲ್ಲ. ಇವತ್ತು ಕಾರ್ಯಕರ್ತನ ಕೇಳ್ತಾರೆ ಜನ, ಏನಪ್ಪ ನಿಮ್ಮ ನಾಯಕರೇ ಸಿದ್ದರಾಮಯ್ಯನ ಹೊಗಳ್ತಾರಲ್ಲ, ಸಿದ್ದರಾಮಯ್ಯನ ಪರವಾಗಿ 25 ಲಕ್ಷ ಜನ ಕರ್ಕೊಂಡೋಗಿ ವಿಚಾರಿಸೋದ ಮುತ್ತಿಗೆ ಹಾಕ್ತೀವಿ ಅವ್ರು ಇಳಿಸಿದೆ ಅಂತಾರಲ್ಲ, ಇವೆಲ್ಲ ಅವಶ್ಯಕತೆ ಇದೆ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಾನು ನೇರವಾಗಿ ಕೇಳಿದಂಥ ಪಕ್ಷದ ಕಾರ್ಯಾಲಯದಲ್ಲೇ ಯಾವುದೋ ಅಧ್ಯಕ್ಷರ ವಿಷಯಕ್ಕೆ ಬಂದಾಗ, ನಾನು ಜಾತಿಗೆ ಮುಖ್ಯ, ನನಗೆ ಪಕ್ಷ ಮುಖ್ಯ ಅಲ್ಲ ಅನ್ನೋ ಮಟ್ಟಿಗೆ ಮಾತಾಡೋದನ್ನ ನಾವು ಕೌಂಟ್ರು ಕೊಟ್ಟಿದ್ದೀವಿ. ಎಷ್ಟು ಹೇಳಿದ್ರು ಸಹ ಇವ್ರಿಗೆ ಬುದ್ಧಿ ಬರ್ತಾ ಇಲ್ಲ. ಇವತ್ತು ಇವ್ರಿಗೇನು ನಾನು ನಂದು ಅನ್ನೋ ಒಂದು ಇದು, ಅವ್ರದ್ದೇ ಆದ ಒಂದು ಸಂಘಟನೆ ಇವತ್ತು ಕೋಲಾರದಲ್ಲಿ. ಇವತ್ತು BJP ಕಾರ್ಯಕರ್ತರು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನನ್ನ BLA2 ಒಂದು ಸಭೆ ಆಯಿತು. BLA2 ಸಭೆಯಲ್ಲಿ 3 ಕಾರ್ಯಕರ್ತರನ್ನ ಕಡೆಗಣಿಸಿದ್ರು. 219 ಬೂತ್ಗೆ 3 ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು BLA2, ಮಿಕ್ಕಿದೆಲ್ಲ ಅವ್ರ ಫಾಲೋವರ್ಸೆ. ಇದು ಕೇಳೋ ಶಕ್ತಿ ಕೂಡ ಜಿಲ್ಲಾಧ್ಯಕ್ಷರಿಗಿಲ್ಲ. ಆ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಪ್ರತಿ ಹಳ್ಳಿಯಲ್ಲೂ ಕಾರ್ಯಕರ್ತ ಇದ್ದಾರೆ. ನಮ್ಮ ಪ್ರತಿ ಹಳ್ಳಿಯಲ್ಲೂ ಕಾರ್ಯಕರ್ತ ಇದ್ದಾರೆ. ಬೂತ್ ಏಜೆಂಟ್ ಆಗ್ತಾ ಇದೀವಿ ನಾವು. ಆದರೆ ಇವತ್ತಿನ ದಿನಗಳಲ್ಲಿ ಕಾರ್ಯಕರ್ತರು ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಇವತ್ತು ಯಾವುದೇ ಒಂದು ಆ ತಾಲೂಕು ಅಧ್ಯಕ್ಷರು ಕೂಡ ಆ ವರ್ತೂರು ಪ್ರಕಾಶ್ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಇವತ್ತು ಅವ್ರ ಮನೆಯಲ್ಲಿ ಕೂತ್ಕೊಳ್ಳೋದು, ಅವ್ರು ವ್ಯವಹಾರ ಮಾಡೋದು, ಪಾರ್ಟಿ ಆಫೀಸ್ಗೆ ಬರೋಲ್ಲ, ಮೀಟಿಂಗ್ ಮಾಡೋಲ್ಲ, ಕಾರ್ಯಕರ್ತರು ಕರೆಯಲ್ಲ. ಇವತ್ತು ವರ್ತೂರು ಪ್ರಕಾಶ್ ಅವ್ರ ಮೀಟಿಂಗ್ ಬಂದರೆ ಅವ್ರ ಫಾಲೋವರ್ಸ್ ಬರ್ತಾರೆ, ಅಂದರೆ ಯಾರು ಫಾಲೋವರ್ಸ್ ಬರೋಲ್ಲ ಮೀಟಿಂಗ್ಗೆ. ಈ ಸ್ಥಿತಿ ಆಗಿಬಿಟ್ರೆ ಸಂಘಟನೆ ಏನಾಗಬೇಕು ಕೋಲಾರ ಜಿಲ್ಲೆಯಲ್ಲಿ? ನಮ್ಮ ಹೈಕಮಾಂಡು ವಿಜೇಂದ್ರ ಅವರಿದ್ದಾರೆ, ಇವತ್ತು ರಾಜ್ಯಾಧ್ಯಕ್ಷ ಆಗಿದ್ದಾರೆ. ಯಡಿಯೂರಪ್ಪನವ್ರು ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ, ಅಶೋಕ್ ಅವರು ಇದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇವತ್ತು ಸವಲತ್ತು ಪಡೆದುಕೊಂಡು ಪಾರ್ಟಿಗೆ ದ್ರೋಹ ಮಾಡೋರ ಬಗ್ಗೆ ಉಗ್ರವಾದ ಒಂದು ಕ್ರಮ ಕೈಗೊಳ್ಬೇಕಿಲ್ಲಿ. ನೋಟಿಸ್ ಸರ್ವ್, ಆದರೆ ಜಿಲ್ಲಾಧ್ಯಕ್ಷರು ನೋಟಿಸ್ ಸರ್ವ್ ಮಾಡಬೇಕಾಗಿತ್ತು. ಯಾಕೋ ಜಿಲ್ಲಾಧ್ಯಕ್ಷರು ಹಿಂದೋರಿತಾ ಇದ್ದಾರೆ. ಇವತ್ತು ಸರ್ವ್ ಮಾಡಿ ಮಾಹಿತಿ ಕೇಳಬೇಕಾಗಿತ್ತು. ಯಾಕಪ್ಪ 2 ಸಲ ನೀನು ಈ ಥರ ಹೇಳಿಕೆ ಕೊಡ್ತಾ ಇದೆಯಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ? ಆ ಥರ ಏನಾದರೆ ಪಾರ್ಟಿ ಬಿಟ್ಟು ಹೋಗ್ಬಿಡಿ, ಅವಶ್ಯಕತೆ ಇಲ್ಲ. ಸಂಘಟನೆ ಹಾಳು ಮಾಡಿದವ್ರದ್ದು ಇವತ್ತು ನಮಗೂ ನೋವಾಗ್ತಾ ಇದೆ. ಪಕ್ಷ ಕಟ್ಟಿ ಬೆಳೆಸಿದ್ದೀವಿ. 3 ಜನ 4 ಜನ 5 ಜನ ಬೂತಲ್ಲಿ ನಿಲ್ಕೊಂಡು ಓಟ್ ಹಾಕ್ಸೋ ಶಕ್ತಿ ನಮಗಿದೆ ಇಲ್ಲ ಅಂತ ಹೇಳಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕರ್ತರ ನಶಿಸೋಗ್ಬಿಟ್ಟಿದ್ದಾರೆ. ನಮಗೆ ಒಂದು ರಾಷ್ಟ್ರೀಯ ಮಟ್ಟದ ಹೈಕಮಾಂಡ್ ಇದೆ. ಯಾವತ್ತೂ ನಮ್ಮ ನಾಯಕರು ಯಾವುದೇ ಬೇರೆ ಪಾರ್ಟಿ ಪಕ್ಷದ ನಾಯಕರನ್ನು ಪ್ರಶಂಸೆ ಮಾಡಿದ್ರೆ ಸಹಿಸೋದಿಲ್ಲ. ಇಲ್ಲೇನಾಗ್ಬಿಟ್ಟಿದೆ, ನಾನೇ ಪಕ್ಷ ನಂದೇ ಅನ್ನೋ ಮಟ್ಟಕ್ಕೆ ವರ್ತೂರು ಪ್ರಕಾಶ್ ಅವರು ವರ್ತನೆ ಮಾಡ್ತಾ ಇದ್ದಾರೆ. ನಾನಿದ್ರೆ ಪಾರ್ಟಿ ಅನ್ನೋದು. ಆ ಪ್ರಕಾಶ್ ಅವರು ಕಿವಿ ಮಾತು ಹೇಳ್ತಾ ಇದ್ದೀನಿ, BJP ಸಿಂಬಲ್ನಿಂದ ನೀವು ಸ್ಪರ್ಧಿಸಿ ಸೋತಾಗಲೂ ಕೂಡ ಜನ ನಿಮ್ಗೆ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ನಿಮಗೆ ಮನೆ ಪಾಂಪ್ಲೆಟ್ ಹಾಕಿದ್ರು BJP ಕಾರ್ಯಕರ್ತರು. ಯಾರು ನಿನ್ನ ಫಾಲೋವರ್ಸ್ ಯಾರು ಹಾಕಿಲ್ಲ, ಅರ್ಥ ಮಾಡ್ಕೊ. ಪ್ರತಿ ಮನೆಯಾಗೂ ಪಾಂಪ್ಲೆಟ್ ಹಾಕಿದ್ದೀವಿ ನಾವು ಹೋಗಿ. ಅಷ್ಟಿದ್ರೂ ಸಹ ಕಾರ್ಯಕರ್ತರ ಗಂಡುಗಳಿಸಿ ಸಿದ್ದರಾಮಯ್ಯ ಹೊಗಳೋದಾದರೆ ದಯವಿಟ್ಟು ಪಕ್ಷ ಖಾಲಿ ಮಾಡಿ. ನೀವು ಸಿದ್ದರಾಮಯ್ಯ ಜೊತೆ ಹೊರಟುಬಿಡಿ.
ಒಂದ್ಸಲ ನಾವು ಪಾರ್ಟಿ ಮೀಟಿಂಗಲ್ಲಿ ಕೇಳಿದ್ವಿ, ಯಾಕೆ ಇಲ್ಲ ತಪ್ಪಾಯ್ತು ಅಂತ ಮಾತಾಡಲ್ಲ ಅಂತ ಹೇಳಿದ್ರಿ. ಅರೆ ಮತ್ತೆ ಅದೇ ಚಾಳಿ ಆಗಿಬಿಟ್ಟಿದೆ ಅವರಿಗೆ. ಆದ್ದರಿಂದ ಈ ಕೂಡಲೇ ರಾಜ್ಯದವರು ಗಮನ ಕೊಡಬೇಕು ಕೋಲಾರ ಜಿಲ್ಲೆ ಬಗ್ಗೆ, ಕಾರ್ಯಕರ್ತರ ನೋವುಗಳನ್ನ ಆಲಿಸಬೇಕು. ಈ ಕೂಡಲೇ ಜಿಲ್ಲಾಧ್ಯಕ್ಷರು ಒಂದು ನೋಟಿಸ್ ಸರ್ವ್ ಮಾಡಬೇಕು ಅವ್ರಿಗೆ.